ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಯಾರಿಗೆ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್, PH ಕೋಟಾದವರಿಗೆ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ ಅವರಿಗೆ. ಸೊ ನೀವು ಕೆ ವೆಬ್ಸೈಟ್ ನೋಡಿದ್ರೆ, DCT ಟ್ಯಾಬ್ ಅಲ್ಲಿ ನೋಡಿದ್ರೆ ನೋಡಿ, ಎಲ್ಲ ಕಾಲ್ ಫಾರ್ ಮಾಡಿದ್ದಾರೆ. ಒಂದು ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ವಿಡಿಯೋನು ಮಾಡಿದೆ. ಇದು ಬಂದು ಸ್ಪೆಷಲ್ ಕ್ಯಾಟಗರಿ ಅವರಿಗೆ, ಇದು ಬಂದು ಇದು ಅದು PH ಕ್ಯಾಂಡಿಡೇಟ್ಸ್, ಮತ್ತೆ ಇದು ಬಂದು ವರ್ಕಿಂಗ್ ಪ್ರೊಫೆಷನಲ್ಸ್ ಅವರಿಗೆ ಈ ಡೇಟ್ಸ್ ಅಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ಇವಾಗ ಏನಂದ್ರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಸರ್ ಇವಾಗ ನಾನು ಸ್ಪೆಷಲ್ ಕೋಟಾ ಕ್ಲೇಮ್ ಮಾಡಿದೀನಿ ಅಂತ ಹೆಂಗ್ ಗೊತ್ತಾಗುತ್ತೆ, ನನಗೆ ಯಾವ ತರ ಗೊತ್ತಾಗುತ್ತೆ, ಎಲ್ಲಿ ಚೆಕ್ ಮಾಡಬೇಕು, ಸ್ವಲ್ಪ ತಿಳಿಸ್ಕೊಡಿ. ನಾನು ಕ್ಲೇಮ್ ಮಾಡಿದೀನಿ, ನಂಗೆ ಗೊತ್ತಾಗ್ತಾ ಇಲ್ಲ, ನಂಗೆ ಬಂದಿದೆಯೋ ಇಲ್ಲ ಅಂತ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾನು ಇವಾಗ ವರ್ಕಿಂಗ್ ಪ್ರೊಫೆಷನಲ್ ಸರ್, ರೆಗ್ಯುಲರ್ ಸರ್, ನಂಗೆ ಅರ್ಥ ಆಗ್ತಿಲ್ಲ, ಎಲ್ಲಿ ಹೆಂಗ್ ಗೊತ್ತಾಗುತ್ತೆ ನನಗೆ ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ ನೋಡಿದಾಗ ಎಲ್ಲಿ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮೇನ್ ಏನಂತಂದ್ರೆ, ಇವಾಗ ನಾನು ಸ್ಪೆಷಲ್ ಕೋಟಾ ನಾನು ಕ್ಲೇಮ್ ಮಾಡಿಲ್ಲ, ಅಥವಾ PH ಕೋಟಾ ನಾನು ಕ್ಲೇಮ್ ಮಾಡಿಲ್ಲ, ಮಿಸ್ ಮಾಡ್ಬಿಟ್ಟಿದ್ದೀನಿ ಸರ್. ಇವಾಗ ಅದಕ್ಕೆ ನೆಕ್ಸ್ಟ್ ಪ್ರೊಸೀಜರ್, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಡೈರೆಕ್ಟ್ ಆಗಿ ತಗೊಂಡೋಗಿ ಕೊಟ್ರೆ ಅದು ಕ್ಲೇಮ್ ಆಗುತ್ತಾ, ಅಂದ್ರೆ ಆಡ್ ಅಪ್ ಮಾಡ್ತಾರಾ, ಆ ಟೈಮಲ್ಲಿ ಕನ್ಸಿಡರ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದೀರಾ. ಸ್ಪೆಷಲ್ ಕೋಟಾ ಆಗ್ಲಿ, ಯಾವುದೇ ಕೋಟಾ ಆಗ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಮತ್ತೆ ವರ್ಕಿಂಗ್ ಪ್ರೊಫೆಷನ್ ನಾನು ಮಿಸ್ ಆಗಿ ಎಂಟ್ರಿ ಮಾಡ್ಬಿಟ್ಟಿದ್ದೆ, ಅಲ್ಲಿ ಆಪ್ಷನ್ ಕೊಟ್ಟಿದ್ದಾಗ ಮಾಡಿದ್ದೆ, ಆದ್ರೂ ಬಂದಿಲ್ಲ. ಇವಾಗ ನಾನು ವರ್ಕಿಂಗ್ ಪ್ರೊಫೆಷನಲ್ ರೆಗ್ಯುಲರ್ ಆಗಿ ಬರಬೇಕು, ಚಾನ್ಸಸ್ ಇದೆಯಾ? ಇವೆಲ್ಲ ಡೌಟ್ಸ್ ಇರೋದು ಕಾಮನ್ ಆಗಿ. ಇವೆಲ್ಲ ಡೌಟ್ಸ್ ಒನ್ ಬೈ ಒನ್ ಕ್ಲಾರಿಫೈ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಆಮೇಲೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಅದೇ ತರ ಆಪ್ಷನ್ ಎಂಟ್ರಿ PDF ಬೇಕು ಅಂದ್ರೂ, ನಿಮ್ಮ ಆಪ್ಷನ್ ಎಂಟ್ರಿಗೆ ನಿಮ್ಮ ರ್ಯಾಂಕಿಂಗ್ ಯಾವ್ದು ಕಾಲೇಜ್ ಬೇಕು ಅನ್ನೋದನ್ನ ಪ್ರೊವೈಡ್ ಮಾಡ್ತೀನಿ ವಿತ್ ಸಮ್ ಚಾರ್ಜಸ್. ಸೊ ಕಮೆಂಟ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಗ್ರೂಪ್ಸ್ ಇದೆ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸೊ ಚೆಕ್ ಮಾಡಿ ಜಾಯ್ನ್ ಆಗಿ, ಎಲ್ಲರೂ ಈ ತರ ಅಪ್ಡೇಟ್ಸ್ ಕಾನ್ಸ್ಟೆಂಟ್ ಆಗಿ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಫಸ್ಟ್ ಮೇನ್ ಥಿಂಗ್ ಅರ್ಥ ಮಾಡ್ಕೊಳ್ಳೋಣ. ಸೊ ಅಪ್ಲಿಕೇಶನ್ ಅಲ್ಲಿ ರೆಗ್ಯುಲರ್ ಅಪ್ಲಿಕೇಶನ್ ಯಾವುದು, ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ಬಂದು ರೆಗ್ಯುಲರ್ ಅಪ್ಲಿಕೇಶನ್, ಅಂದ್ರೆ ರೆಗ್ಯುಲರ್ ಆಗಿ 6 ಸೆಮ್ಸ್ ಓದಿ ರೆಗ್ಯುಲರ್ ಆಗಿ ಈ ಸಲ ಎಕ್ಸಾಮ್ ಬರೆದು ಬಂದಿರೋರು. ನೋಡಿ, 2027ನೇ ಸಾಲಿನ ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಆನ್ಲೈನ್ ಅರ್ಜಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಅಂತ ಬಂದಿರುತ್ತೆ. ಇದು ಬಂದು ರೆಗ್ಯುಲರ್ ಅವರಿಗೆ. ಅದೇ ವರ್ಕಿಂಗ್ ಪ್ರೊಫೆಷನಲ್ ಕ್ಲೈಮ್ ಮಾಡಿದ್ರೆ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಹೆಂಗ್ ಬರುತ್ತೆ ನೋಡಿ, ಇಲ್ಲಿ ಸೇಮ್ ಅದೇ ಬರುತ್ತೆ. ಲ್ಯಾಟ್ರಲ್ ಎಂಟ್ರಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ ಅಂತ ಬರ್ತಾ ಇದೆ. ಸೊ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ವರ್ಕಿಂಗ್ ಪ್ರೊಫೆಷನಲ್ ರೆಗ್ಯುಲರ್ ಅಂತ. ರೆಗ್ಯುಲರ್ ಅವ್ರಿಗೆ ಏನೂ ಬರಲ್ಲ, ವರ್ಕಿಂಗ್ ಪ್ರೊಫೆಷನಲ್ಸ್ ಅವ್ರಿಗೆ ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ ಅಂತ ಬಂದಿರುತ್ತೆ. ಸೊ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಡಪ್ ಆಗಿರುತ್ತೆ. ರಿಮೈನಿಂಗ್ ಎಲ್ಲಾ ಆಪ್ಷನ್ಸ್ ಏನಿದೆ ಎಲ್ಲ ಸೇಮ್ ಇರುತ್ತೆ. ಓಕೆ, ಸೊ ಒಂದು ಕ್ಲಾರಿಫೈ ಆಯ್ತು. ಇವಾಗ ವರ್ಕಿಂಗ್ ಪ್ರೊಫೆಷನಲ್ ಯಾವುದು, ರೆಗ್ಯುಲರ್ ಆಗಿ ಕಂಡುಹಿಡ್ಕೊಳ್ಳೋದಕ್ಕೆ ಗೊತ್ತಾಗುತ್ತೆ. ಸೊ ಬೈ ಮಿಸ್ ಆಗಿ ಮಾಡಿದ್ರು ಈ ತರ ಇದ್ರೆ, ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ ವರ್ಕಿಂಗ್ ಪ್ರೊಫೆಷನಲ್ ಹೋಗ್ಬೇಕಾಗತ್ತೆ, ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಹೋಗ್ಬೇಕಾಗತ್ತೆ. ಫರ್ದರ್ ಇವಾಗ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋ ಆಪ್ಷನ್ ಇಲ್ಲ. ಬೇಕಾದ್ರೆ ಒಂದ್ಸಲಿ ವಿಸಿಟ್ ಮಾಡಿ, ಅವ್ರು ಏನಾರ ಆಪ್ಷನ್ ಕೊಟ್ರೆ ಒಂದು ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದ್ಬಿಟ್ಟಿದ್ದಾರೆ ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೂ. ಇದೇ 30th ಫಸ್ಟ್ ಡೀಟೇಲ್ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಸದ್ಯಕ್ಕೆ ಇವಾಗ ಒಂದು ಡೌಟ್ ಕ್ಲಿಯರ್ ಆಯ್ತು. ಇವಾಗ ಕ್ಲೇಮ್ ಮಾಡಿದೀನಿ ಸರ್ ನಾನು, ಇದು ಶೆಡ್ಯೂಲ್ ನ ಕ್ಲೇಮ್ ಮಾಡಿದೀನಿ, ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಫಸ್ಟ್ ಇವಾಗ ಕ್ಲೇಮ್ ಯಾವ್ದು ಮಾಡಿಲ್ಲ ನೋಡೋಣ ಇಲ್ಲಿ. ಸೊ ಯಾವ್ದು ಕ್ಲೇಮ್ ಮಾಡಿಲ್ಲ ಅಂದ್ರೆ ನೋಡಿ, ಅಪ್ಲಿಕೇಶನ್ ಇರುತ್ತಲ್ಲ, ಡೈರೆಕ್ಟ್ ಕೆಳಗಡೆ ಬನ್ನಿ, ಸೀರಿಯಲ್ ನಂಬರ್ 1, 2 ಸರ್ಟನ್ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಅದೇ ತರ ಸೀರಿಯಲ್ ನಂಬರ್ 7 ಬನ್ನಿ, ಎಲ್ಲಾ ಅಪ್ಲಿಕೇಶನ್ ಅಲ್ಲಿ ಸೀರಿಯಲ್ ನಂಬರ್ 7 ಬನ್ನಿ. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸೀರಿಯಲ್ ನಂಬರ್ 7 ಬಂದಾಗ ವಿಶೇಷ ವರ್ಗವನ್ನು ಕ್ಲೇಮ್, ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಡ್, ಇಲ್ಲಿ ನೋ ಸ್ಪೆಷಲ್ ರಿಸರ್ವೇಶನ್ ಟೈಪ್ಸ್ ಕ್ಲೇಮ್ಡ್ ಅಂತ ಬಂದಿದೆ. ಅಂದ್ರೆ ಇವರು ಯಾವುದೇ ಕ್ಲೇಮ್ ನ ಮಾಡಿಲ್ಲ, ಸ್ಪೆಷಲ್ ಕೋಟಾ ಯಾವುದೇ ಕ್ಲೇಮ್ ನ ಮಾಡಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಪೆಷಲ್ ಕೋಟಾ ಬಂದು ಎಲ್ಲಾರ್ಗೂ ಬರಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಅರ್ಥ ಆಯ್ತಾ? ಕೆಲವರಿಗೆ ಸರ್ಟನ್ ಸೀಟ್ಸ್ ಇರುತ್ತೆ ಅಷ್ಟೇ. ಓಕೆ, ಅದೇ ನೋಡಿ, NCC ಕ್ಲೇಮ್ ಆಗಿಲ್ಲ, ನೋ NCC ಕ್ಲೇಮ್ ಅವೈಲಬಲ್. ಓಕೆ, ಆಮೇಲೆ ನೋ ಸ್ಪೋರ್ಟ್ಸ್ ಕ್ಲೇಮ್ ಅವೈಲಬಲ್, ಏನಾನ ಇದ್ರೆ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲ ಅಂದ್ರೆ ಈ ತರ ಬಂದಿರುತ್ತೆ. ಸೊ ಇವರು ಇವಾಗ ಏನ್ ಮೆನ್ಷನ್ ಆಗಿದೆ ಡೇಟ್ಸ್ 24, 25 ಅಥವಾ 30th ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಇವರಾಗಿದ್ರೆ ಇವ್ರು ಹೋಗೋದ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ವರ್ಕಿಂಗ್ ಪ್ರೊಫೆಷನಲ್ ಅದೇ ಡೇಟ್ಗೆ ಹೋಗ್ಬೇಕು, ವೆಯ್ಟ್ ಮಾಡಿ. ರೆಗ್ಯುಲರ್ ಅವರು, ಸ್ಪೆಷಲ್ ಕ್ಯಾಟಗರಿ ಮತ್ತೆ PH ಹೋಗಂಗಿಲ್ಲ. ಇವಾಗ ಕ್ಲೇಮ್ ಮಾಡಿದ್ರೆ ಆತರ ಬರುತ್ತೆ ಅಂದ್ರೆ, ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡಿದ್ರೆ ಆತರ ಬರುತ್ತೆ ನೋಡಿ. ಅದೇ ಸ್ಪೇನ್ 7 ಬಂದ್ರೆ, ಪೇಜ್ ನಂಬರ್ ಸ್ಕ್ರಾಲ್ ಮಾಡ್ತಾ ಬಂದ್ರೆ, ಪೇಜ್ ನಂಬರ್ 3 ಅಲ್ಲಿ 7 ಬಂದ್ರೆ ನೋಡಿ, ಸ್ಪೆಷಲ್ ಕ್ಯಾಟಗರಿ ಟೈಪ್ಸ್ ಬಂದು PH ಅನ್ಎಡೆಡ್ ಸರ್ಟಿಫಿಕೇಟ್ AI ಕ್ಲೇಮ್ ಮಾಡಿದ್ದಾರೆ, ಅಂದ್ರೆ ಆಂಗ್ಲೋ ಇಂಡಿಯನ್ ಏನೋ ಕ್ಲೇಮ್ ಮಾಡಿದ್ದಾರೆ. ಇವ್ರು ಕ್ಲೇಮ್ ಮಾಡಿದ ಕೆಳಗಡೆ ರೆಡ್ ಅಲ್ಲಿ ಬಂದಿರುತ್ತೆ ವಿಸಿಟ್ ಮಾಡ್ಬೇಕು ಅಂತ, ಅದಕ್ಕೆ ಅವ್ರು ಕರೆದಿರೋದು ನಿಮ್ಗೆ ಇಲ್ಲಿ ಬಂದು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ನೀವು ಎಲ್ಲಿ ಹೋಗ್ಬೇಕು ಅಂತಂದ್ರೆ, ಹೇಳಿದ್ನ ಆಲ್ರೆಡಿ 18th ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ, ಇಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿದ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಯಾವತ್ತು ಅಂತಂದ್ರೆ ಅವ್ರು ಹೇಳಿದ್ದಾರೆ 24th, 25th ಯಾರು ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡಿದ್ರು ಅವರು ಅಲ್ಲಿಗೆ ಹೋಗ್ಬೇಕು. ಅದೇ PH ಕ್ಲೇಮ್ ಮಾಡಿರೋ ಎಲ್ಲಿ ಬರುತ್ತೆ ಅಂದ್ರೆ ನೋಡಿ, PH ಕ್ಲೇಮ್ ಮಾಡಿರೋ ಅದೇ ಇದರಲ್ಲಿ ಸೀರಿಯಲ್ ನಂಬರ್ 7 ಅಲ್ಲಿ PH ಅಂತ ಬರುತ್ತೆ. PH ಅಂದ್ರೆ
ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್. ಅರ್ಥ ಮಾಡ್ಕೊಳ್ಳಿ, ಪಿ ಎಚ್ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್. ಸೊ ಇವರು ಅಷ್ಟೇ ವಿಸಿಟ್ ಮಾಡಬೇಕು ನೋಡಿ, ವಿತ್ ಆಲ್ ಕ್ಲೇಮ್ಸ್ ಆಸ್ ಪರ್ ದ ಶೆಡ್ಯೂಲ್, ಅದರ್ವೈಸ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಸಚ್ ಕ್ಲೇಮ್ಸ್, ವಿಸಿಟ್ ಕೆ ವೆಬ್ಸೈಟ್ ರೆಗ್ಯುಲರ್ಲಿ ಫಾರ್ ಅಪ್ಡೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಇನ್ನೊಂದು ಡೌಟ್ ಏನಂದ್ರೆ, ಇವ್ರು ಎಲ್ಲಿ ಹೋಗ್ಬೇಕು ಪಿ ಎಚ್ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ ಅವ್ರಿಗೆ, ಪಿ ಎಚ್ ಎಲ್ಲಿ ಹೋಗ್ಬೇಕು ಅಂತಂದ್ರೆ ಇವೆರಡು ಹಾಸ್ಪಿಟಲ್ ಹೋಗ್ಬೇಕು, ಇದರ ಇಲ್ಲಿ ಹೋಗ್ಬೇಕು ಇಲ್ಲ ಇಲ್ಲಿ ಹೋಗ್ಬೇಕು, ಎರಡರಲ್ಲಿ ಅದನ್ನ ಒಂದಕ್ಕೆ ಹೋದ್ರು ಸಾಕು, ಎರಡೂ ಕಡೆ ಹೋಗೋದು ಬೇಕಾಗಿಲ್ಲ. ಅದನ್ನ ಒಂದು ಡೇಟ್ ಬಂದು ವಿತ್ 9 o'clock ಹೋಗ್ಬೇಕು, 30th ಜೂನ್ 9 o'clock ಅಲ್ಲಿಗೆ ಹೋಗಿ ಐದರ್ ಇದು ಅಥವಾ ಇದು ಎಲ್ಲಿ ಆರ್ಥೋಪೆಡಿಕ್ ENT ಮತ್ತೆ ಇತರೆ ಮತ್ತೆ ಕಣ್ಣು ಆಫ್ಥಲ್ಮಾಲಜಿಕ್ ವಿಂಟೋ ಆಸ್ಪತ್ರೆ ಇಲ್ಲಿಗೆ ಹೋಗ್ಬೇಕು. ಸೊ ಇವಾಗ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾನೆ, ಇವಾಗ ಇನ್ನೊಂದು NCC ಕ್ಲೇಮ್ ನೋಡಿ, ಅದೇ ತರ NCC ಕ್ಲೇಮ್ ಮಾಡಿದ್ರೆ ಸೇಮ್ 7 serial ನಂಬರ್ ಅಲ್ಲಿ NCC ಇಂದ ಬಂದಿರುತ್ತೆ, ಅವ್ರ ನಂಬರ್ ಸರ್ಟಿಫಿಕೇಟ್ ನಂಬರ್ ಬಂದಿರುತ್ತೆ. ಸೊ ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಏನ್ ನಂಬರ್ ಕೊಟ್ಟಿದ್ದೀರಾ, ಏನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನಂಬರ್ ಕೊಟ್ಟಿದ್ದೀರಾ, ಇದೇ ಡಾಕ್ಯುಮೆಂಟ್ ನಂಬರ್ ತಗೊಂಡು ಹೋಗ್ಬೇಕಾಗತ್ತೆ. ಇನ್ ಕೇಸ್ ಏನಾರ ಡಾಕ್ಯುಮೆಂಟ್ ಮಿಸ್ ಆಗಿದ್ರೆ ತಗೊಂಡೋಗಿ ಕೊಡಿ ನೋಡೋಣ, ಕನ್ಸಿಡರ್ ಮಾಡ್ತಾರಲ್ಲ ಗೊತ್ತಿಲ್ಲ, ಐ ಥಿಂಕ್ ಮಾಡಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರು ಕೇಳಿದಾರೆ ಯಾವ್ದು ಎಂಟ್ರಿ ಮಾಡ್ತೀರಾ ಅದನ್ನ ತಗೊಂಡ್ ಬರ್ಬೇಕು ಅಂತ. ಸೊ ಇದು ಕ್ಲೇಮ್ಡ್ ನಾಟ್ ಕ್ಲೇಮ್ ಸ್ಟೇಟಸ್ ನಿಮ್ಗೆ ಗೊತ್ತಾಯ್ತು. ಇವಾಗ ಹೆಂಗ್ ಚೆಕ್ ಮಾಡೋದು, ಕ್ಲೇಮ್ ಆಗಿದೆಯಾ ಇಲ್ಲ, ನಾಟ್ ಕ್ಲೇಮ್ ಆಗಿದೆಯಲ್ಲ ಚೆಕ್ ಮಾಡೋದು ಗೊತ್ತಾಯ್ತು ನಿಮ್ಗೆ ಇವಾಗ. ಸೊ ಇನ್ನೊಂದು ಡೌಟ್ ಕೇಳೋದೇನು ಅಂದ್ರೆ, ಸರ್ ಇವಾಗ ನಾನು ಸ್ಪೆಷಲ್ ಕೋಟಾ ನಾನು ಕ್ಲೇಮ್ ಮಾಡಿಲ್ಲ ಸರ್, ನಾನು ಸ್ಪೆಷಲ್ ಕೋಟಾ ನೋಡಿ ಕ್ಲೇಮ್ ಮಾಡಿಲ್ಲ, ನಾನು PH ಗೆ ಎಲಿಜಿಬಲ್ ಇದ್ದೀನಿ, ನಾನು ಆಂಗ್ಲೋ ಇಂಡಿಯನ್ ಎಲಿಜಿಬಲ್ ಇದ್ದೀನಿ, ನಾನು NCC ಎಲಿಜಿಬಲ್ ಇದ್ದೀನಿ, ನಾನು ಮಿಸ್ ಆಗ್ಬಿಟ್ಟಿತ್ತು ಸರ್, ಇವಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ 26th ಇದೆ, 24th ಇದೆ, ನಾನು ಲೋಗ್ ವೆರಿಫಿಕೇಶನ್ ಮಾಡಿಸ್ಕೊಬೋದಾ, ಲೋಗ್ ಆಡ್ ಅಪ್ ಮಾಡ್ಬೋದಾ ಅಂದ್ರೆ ದ ಆನ್ಸರ್ ಈಸ್ ನೋ. ನೀವು ಏನಾದ್ರು ಕ್ಲೇಮ್ ಮಾಡಿಲ್ಲ ಅಂತಂದ್ರೆ, ಇಲ್ಲಿ ನೋ ಅಂತ ಬಂದಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಆಡ್ ಮಾಡೋ ಆಪ್ಷನ್ಸೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೊಡಲ್ಲ, ಆಡ್ ಮಾಡಕ್ ಆಪ್ಷನ್ಸ್ ಇಲ್ಲ. NCC ಆಗ್ಲಿ ಅಥವಾ ಯಾವುದೇ ಕ್ಲೇಮ್ಸ್ ಆಗ್ಲಿ, NCC ಆಗ್ಲಿ ನೋಡಿ, ಸ್ಪೆಷಲ್ ಕ್ಯಾಟಗರಿ ಯಾವುದೇ ಆಗ್ಲಿ, NCC ಆಗ್ಲಿ, ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಆಗ್ಲಿ ಅಥವಾ PH ಆಗ್ಲಿ, ಇವಾಗ ಆಡ್ ಮಾಡಕ್ ಚಾನ್ಸಸ್ ಇಲ್ಲ. ಸೊ ದೇರ್ ಇಸ್ ನೋ ಆಪ್ಷನ್. ಇದಕ್ಕೆ ಹೇಳ್ತಾ ಇದ್ ನಾನು, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾರ್ದೋ ಕೈಯಲ್ಲಿ ಹಾಕ್ಸ್ಬೇಡಿ, ಪ್ರಾಬ್ಲಮ್ ಆಗುತ್ತೆ, ಹುಷಾರಾಗಿರಿ ಅಂತ. ಸೊ ಯಾವುದೇ ಕಾರಣಕ್ಕೂ ಕ್ಲೇಮ್ ಮಾಡಿಲ್ಲ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಬಂದಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಯು ಶುಡ್ ಗೋ ಫಾರ್ ಜನರಲ್ ಮೆರಿಟ್, ನಿಮ್ಮ ಕೋಟಾ ಸೀಟ್ಸ್ ಹೊಟ್ಟೋಗುತ್ತೆ. ಕ್ಲೇಮ್ ಮಾಡಿದ್ರೆ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್, ಮತ್ತೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಏನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಸಬ್ಮಿಟ್ ಮಾಡಿ, ಅವ್ರೆಲ್ಲ ಕರೆಕ್ಟ್ ಆಗಿದ್ರೆ ಎಲಿಜಿಬಲ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬರೋದೇನು ಅಂದ್ರೆ, ಸರ್ ನಾನು ಕ್ಲೇಮ್ ಮಾಡ್ಬಿಟ್ಟಿದ್ದೀನಿ ಸರ್, ನನ್ಗೆ ಇವಾಗ ಕೋಟಾ ಬೇಡ, ನಾನು ರಿಜೆಕ್ಟ್ ಮಾಡ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ದಿರೇನೆ ಇರ್ಬೋದಾ ಅಂತಂದ್ರೆ, ಎಸ್, ಅಲ್ಲಿ ಕ್ಲೇಮ್ ಮಾಡಿದೀರಾ, ಅವ್ರು ಕರೆದಿದ್ದಾರೆ, ನೀವು ಹೋಗಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ಕೋಟಾ ಮಾತ್ರ ಹೋಗುತ್ತೆ, ಎಲ್ಲ ಹೋಗಲ್ಲ. ಇದು ಸ್ಟೂಡೆಂಟ್ಸ್ ಅಲ್ಲಿ ಸರ್ಟನ್ ಡೌಟ್ ಇರುತ್ತೆ, ನಾನು ಇವಾಗ ಕ್ಲೇಮ್ ಮಾಡ್ಬಿಟ್ಟಿದ್ದೀನಿ ಸರ್, PH ಕ್ಲೇಮ್ ಮಾಡ್ಬಿಟ್ಟಿದ್ದೀನಿ, ಬೈ ಮಿಸ್ ಆಗೋಯ್ತು, ನಾನು ಇವಾಗ ಹೋಗ್ಬೋದಾ, ನಾನು ಇವಾಗ ಹೋಗಕ್ಕಾಗಲ್ಲ, ಏನ್ ಮಾಡ್ಬೋದು ಸರ್, ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಹೋದ್ರೆ ಆ ಕೋಟಾ ಬರುತ್ತೆ, ಹೋಗ್ಲಿಲ್ಲ ಅಂತಂದ್ರೆ ಆ ಕೋಟಾ ಬರಲ್ಲ ನಿಮಗೆ. ಸೊ ಅದು ಬಿಟ್ಟು ಬೇರೆ ಏನಿದೆ ಅದು ಬರುತ್ತೆ ನಿಮಗೆ. ಐ ಥಿಂಕ್ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಮಾಡಿದೀನಿ, ಡೀಟೇಲ್ ಆಗಿ ಅನ್ಕೋತೀನಿ. ಸೊ ಇನ್ನ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನೀವು ಕಮೆಂಟ್ಸ್ ಮಾಡಿದ್ರೆ ನಂಗೆ ಐಡಿಯಾ ಬರುತ್ತೆ. ಯು ಕ್ಯಾನ್ ಲುಕ್ ಓವರ್ ಇನ್ ದ ವಿಡಿಯೋ. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಅದೇ ತರ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಮ ರ್ಯಾಂಕಿಂಗ್ ಗೆ ಬರೋವರೆಗೂ ವೆಯ್ಟ್ ಮಾಡಿ, ಅಥವಾ ಇವಾಗಲೂ ಪಿಂಗ್ ಮಾಡಬಹುದು. ಪ್ರೆಡಿಕ್ಟೆಡ್ ರ್ಯಾಂಕ್ ಗೊತ್ತಿದ್ರೆ ಆಪ್ಷನ್ ಎಂಟ್ರಿ PDF ನಿಮ್ಮ ರ್ಯಾಂಕಿಂಗ್ ಗೆ ಯಾವ ಕಾಲೇಜ್ ಬರುತ್ತೆ ಒಂದು ಲಿಸ್ಟ್ ಕೊಡ್ತೀನಿ, ಅಥವಾ ಸರ್ಟನ್ ಚಾರ್ಜಸ್ ಇರುತ್ತೆ. ಸೊ ದಟ್ ಇಸ್ ದ ಥಿಂಗ್. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.